ಒಬ್ಬ ವ್ಯಕ್ತಿ ಇಸ್ಲಾಂನ ಸ್ವೀಕಾರ ಮಾಡುತ್ತಾನೆ. ತನ್ನ ಮಕ್ಕಳನ್ನು ಕೂಡ ಇಸ್ಲಾಂ ಸ್ವೀಕಾರಕ್ಕೆ ಒತ್ತಾಯ ಮಾಡಿದಾಗ ಅವ್ರು ನಿರಾಕರಿಸ್ತಾರೆ. ಆದರೆ ತಂದೆ ಬಿಡಲ್ಲ, ನಾನು ಇಸ್ಲಾಂ ಸ್ವೀಕಾರ ಮಾಡಿದ್ದೀನಿ, ನೀವು ಸ್ವೀಕಾರ ಮಾಡಬೇಕು ಅಂತ ಮಕ್ಕಳಿಗೆ ಒತ್ತಡವನ್ನು ಹೇರ್ತಾನೆ. ಪ್ರವಾದಿ ಕಾಲದಲ್ಲಿ ಇವೆಲ್ಲ ನಡೆದಿರೋದು. ಆ ಸಂದರ್ಭದಲ್ಲಿ ಸೃಷ್ಟಿಯಾದಂಥ ಸಾಲುಗಳು. ಯಾವುದೇ ಕಾರಣಕ್ಕೂ ಇಸ್ಲಾಂ ಸ್ವೀಕಾರಕ್ಕೆ ಬಲವಂತ ಮಾಡಬೇಡಿ. ಲಾ ಇಕ್ರಾಹ ಫಿದ್ದೀನ್. ಸ್ವಯಂ ಪ್ರೇರಿತವಾಗಿ ಇಸ್ಲಾಂ ಮೇಲೆ ನಂಬಿಕೆ ಇಟ್ಟು, ಇಸ್ಲಾಮಿನ ದೇವರ ಮೇಲೆ ನಂಬಿಕೆ ಇಟ್ಟು ಬಂದ್ರೆ ಮಾತ್ರ ಸಮ್ಮತಿ ಇದೆ. ಕತ್ತಿ ಹಿಡ್ಕೊಂಡ್ರು, ತಲವಾರ್ ತೋರಿಸಿದ್ರು, ಮತಾಂತರ ಮಾಡಿದ್ರು, ಈ ಥರದ್ದೆಲ್ಲ ಹರಡಿಸ್ತಾರೆ ಸುದ್ದಿಗಳು. ಆಗಿದೆಯೋ ಆಗಿಲ್ವೋ? ಒಂದು ವೇಳೆ ಮುಸಲ್ಮಾನ ರಾಜರುಗಳು ತಲವಾರ್ಗಳನ್ನು ತೋರಿಸಿ ಮತಾಂತರ ಮಾಡಿಸಿದ್ರೆ ಕುರಾನ್ ಪ್ರಕಾರ, ಇಸ್ಲಾಂ ಪ್ರಕಾರ ಅದು ತಪ್ಪು. ಬಲವಂತವಾಗಿ ಯಾರನ್ನೂ ಕೂಡ ಮತಾಂತರ ಮಾಡಬಾರ್ದು ಅಂತಾನೆ ಇಸ್ಲಾಂ ಹೇಳುತ್ತೆ. ಕುರಾನ್ನಲ್ಲಿದೆ, ಸೂರತ್ ಅಲ್ ಬಕ್ರದಲ್ಲಿ ಲಾ ಇಕ್ರಾಹ ಫಿದ್ದೀನ್ ಅನ್ನುವಂಥ ಒಂದು ಸಾಲಿದೆ. ಅದನ್ನು ತಾವು ಓದ್ಕೊಂಡು ಬಂದ್ರೆ ನಿಮಗೆಲ್ಲ ಮಾಹಿತಿ ಸಿಗ್ತದೆ.